ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಯುಗಾದಿ ನಂತರ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಒಬ್ಬ ದ್ರೋಹಿ ಮಹಿಳೆ ಇದ್ದಾಳೆ. ಅವಳನ್ನು ನೀವು ಸಂಪೂರ್ಣವಾಗಿ ನಂಬಿಬಿಟ್ಟರೆ ನಿಮ್ಮ ಜೀವನವನ್ನು ನಾಶಪಡಿಸೋದಕ್ಕೆ ಕಾಯ್ತಾ ಇದ್ದಾಳೆ. ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರುವಾಗಿದ್ದಾಳೆ. ಅವಳು ನಿಮ್ಮ ಮನೆಯಲ್ಲಿ ಇರುತ್ತಾಳೆ. ನಿಮಗೆ ನಿಮ್ಮ ಜೀವನಕ್ಕೆ ತೊಂದರೆ ಕೊಡೋದೇ ಅವಳ ಸಂಪೂರ್ಣವಾದ ಉದ್ದೇಶವಾಗಿರುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷವನ್ನು ಮಾರ್ಚ್ ತಿಂಗಳು ಯುಗಾದಿ ನಂತರ ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಗ್ರಹಗಳ ವಿಶೇಷ ಬದಲಾವಣೆಯು ನಿಮ್ಮ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುವಂತಹ ಸಂದರ್ಭ. ಆದರೆ ನಿಮ್ಮ ಮನೆಯಲ್ಲಿ ಅಡಗಿ ಕುಳಿತಿರುವಂತಹ ದ್ರೋಹಿ ನಿಮ್ಮ ಜೀವನದ ಸಕಾರಾತ್ಮಕವಾದ ಬದಲಾವಣೆಯನ್ನ ನತದೃಷ್ಟ ಮಾಡುವಂತಹ ಹೊಂಚು ಹಾಕಿದ್ದಾಳೆ. ಈ ಸಮಯದಲ್ಲಿ ಮಾರ್ಚ್ ತಿಂಗಳು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ಬೇಕು ಅಂತ ಕಾಯುತ್ತಿರುವಂತಹ ಎಲ್ಲರಿಗೂ ಕೂಡ ವಿಶೇಷವಾದ ಸಂದರ್ಭ. ಅದರಲ್ಲೂ ಕೂಡ ವೃಷಭ ರಾಶಿಯವರ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ದೊಡ್ಡ ಸುದ್ದಿಗಳನ್ನು, ವಿಶೇಷವಾದ ಒಳ್ಳೆಯ ಸುದ್ದಿಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಆಶೀರ್ವಾದ ಮಾಡುತ್ತೆ. ಆದರೂ ಕೂಡ 2026 ಒಬ್ಬ ಮಹಿಳೆ 10 ಹೆಜ್ಜೆಗಳ ದೂರದಲ್ಲೇ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾಯ್ತಿದ್ದಾಳೆ. ನಿಮ್ಮ ಜೀವನವನ್ನು ಒಳಗೊಳಗೆ ನರಕ ಮಾಡೋದಕ್ಕೆ ಆಶೀರ್ವಾದವನ್ನು ಪಡ್ತಿದ್ದಾಳೆ. ಏಕೆಂದರೆ ಅವಳ ಜೀವನ ಯಾವಾಗಲೂ ಕೂಡ ಸಂತೋಷದಿಂದ ತುಂಬಿದೆ. ಆದರೆ ನಿಮ್ಮ ಜೀವನದಲ್ಲಿ ನೋವನ್ನು ನೋಡೋದಕ್ಕೆ ಅವಳಿಗೆ ಬಹಳ ಸಂತೋಷವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮನ್ನು ಕಷ್ಟದಲ್ಲಿ ತಳ್ಳೋದೇ ಅವಳ ಪ್ರಥಮವಾದ ಗುರಿಯಾಗಿರುತ್ತದೆ. ಆ ಮಹಿಳೆ ನಿಮಗೆ ಬಹಳಷ್ಟು ತೊಂದರೆಗಳನ್ನು, ಅಪಾಯಗಳನ್ನು ಬರುವಂತಹ ರೀತಿಯಲ್ಲಿ ನಿಮಗೆ ದುಷ್ಟ ತೊಂದರೆಗಳನ್ನು ಕೊಡ್ತಿರ್ತಾಳೆ. ಖಂಡಿತವಾಗಿ ನೀವು ಅದನ್ನು ಗಮನಿಸಿರೋದಕ್ಕೆ ಸಾಧ್ಯವಾಗಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ತೊಂದರೆಗಳು ನೀವು ಸಾಮಾನ್ಯ ಎಂದು ಪರಿಗಣಿಸಿದ್ದೀರಾ. ನಿಮ್ಮ ಜೀವನಕ್ಕೆ ದೊಡ್ಡದಾದ ಕಂಟಕವನ್ನು ಆ ಮಹಿಳೆ ತರುತ್ತಿದ್ದಾಳೆ ಎಂದು ನಮಗೆ ಯಾವ ಊಹೆ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಈ ಮಹಿಳೆ ನಿಮ್ಮಿಂದ ನಿಮ್ಮ ಜೀವನದಲ್ಲಿ ಸಾವು ನೋವು ಕೂಡ ಬರಬಹುದು. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಮಹಿಳೆ ಯಾರೆಂದು ನಿಮಗೆ ತಿಳಿದರೆ ಖಂಡಿತವಾಗಿ ನಿಮ್ಮ ಮನಸ್ಸು ಒಡೆದು ಹೋಗುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ನೀರು ಸುರಿಯಲು ಪ್ರಾರಂಭಿಸುತ್ತದೆ. ಈ ಮಹಿಳೆಯೊಂದಿಗೆ ನಿಮಗೆ ಆಳವಾದ ಸಂಬಂಧ ಇದೆ. ನೀವು ಈ ಮಹಿಳೆಯನ್ನ ಬಹಳಷ್ಟು ಪ್ರೀತಿ ಮಾಡ್ತೀರಾ. ಸ್ನೇಹಿತರೆ, ಈ ಮಹಿಳೆ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಸುತ್ತಲೂ ತಿರುಗುತ್ತಲೇ ಇರುತ್ತಾಳೆ. ಖಂಡಿತವಾಗಿ ಅವಳು 2025ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ಗಂಡಾಂತರಗಳು, ತೊಂದರೆಗಳನ್ನು ತಂದಿಟ್ಟಿದ್ದಾಳೆ. ಒಟ್ಟಾರೆಯಾಗಿ ಈಗ ನಿಮ್ಮ ಸಮಸ್ಯೆಗಳು ಈಗ ಶುರುವಾದದ್ದಲ್ಲ. 2025ರಿಂದ ನಿಮಗೆ ಹಲವು ಬಾರಿ ಹಾನಿ ಮಾಡಲು ಪ್ರಯತ್ನ ಮಾಡಿರ್ತಾಳೆ. ಹಲವು ಬಾರಿ ನಿಮ್ಮ ಮೇಲೆ ಕುತಂತ್ರ, ಮಂತ್ರ, ತಂತ್ರಗಳನ್ನು ಮಾಡಿಸಿದ್ದಾಳೆ. ಆದರೆ ಆಗ ದೈವ ಕೃಪೆ ನಿಮ್ಮ ಮೇಲಿದ್ದರಿಂದ ಎಲ್ಲವನ್ನ ಕೂಡ ಪಾರು ಮಾಡಿಕೊಂಡು ಬಂದಿದ್ದೀರಾ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಸುರಕ್ಷಿತವಾಗಿರುವುದಕ್ಕೆ ನಿಮ್ಮ ಕುಲದೇವರ ಆಶೀರ್ವಾದವೇ ಸಾಕ್ಷಿಯಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಬಂದಿಲ್ಲ. ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ಸಂಕಷ್ಟಗಳು ಬಂದಿದ್ದರೂ ಕೂಡ, ಹಲವಾರು ತೊಂದರೆಗಳನ್ನು ಎದುರಿಸಿದರೂ ಕೂಡ ನಿಮ್ಮ ಜೀವನ ಒಂದು ಆಶೀರ್ವಾದದ ಮೂಲಕ, ಹೊಸ ವಿಶೇಷವಾದ ಶಕ್ತಿಯ ಮೂಲಕ ಸಾಗುತ್ತಿತ್ತು. ಆದರೆ ಈಗ ಒಂದು ಹೊಸ ವರ್ಷದಲ್ಲಿ ಯುಗಾದಿ ಕಳೆದ ನಂತರ ಈ ಮಹಿಳೆ ಬೇರೆ ರೂಪದಲ್ಲೇ ಬರ್ತಿದ್ದಾಳೆ. ಈಗ ಅವಳು ಯಾರೆಂದು ನಿಮಗೆ ತಿಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಆತಂಕ, ಭಯ ಉಂಟಾಗೋದು ಸಾಧ್ಯತೆ ಇರುತ್ತೆ. ಏಕೆಂದರೆ ಅವರನ್ನು ನೀವು ತುಂಬಾ ನಂಬಿರ್ತೀರಾ. ಆದರೂ ಕೂಡ ಅವರು ನಿಮ್ಮ ನಾಶಕ್ಕಾಗಿ ಏಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗಿ ಅವಳಿಗೆ ನಿಮ್ಮ ಸಂತೋಷವನ್ನು ನೋಡೋದಕ್ಕೆ ಇಷ್ಟವಿಲ್ಲ. ಆದ್ದರಿಂದ ನಾನು ನಿಮಗೆ ಕೈ ಜೋಡಿಸಿ ಹೇಳುವುದೇನೆಂದರೆ, ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಪರಿಹಾರ ತಂತ್ರದ ಮೂಲಕ ಆ ವ್ಯಕ್ತಿಯು ರೂಪಿಸುವಂತಹ ಕುತಂತ್ರಗಳನ್ನು ನಾಶಪಡಿಸಬಹುದು. ಅದರ ಆಶೀರ್ವಾದ ಯಾವ ವ್ಯಕ್ತಿ ಮೇಲೆ ಇರ್ತದೋ ಅಂಥವರಿಗೆ ಯಾರು ಕೂಡ ಕೆಡುಕು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಈ ಮಹಿಳೆ ಬಹಳಷ್ಟು ಬಲಿಷ್ಠವಾಗಿರೋದ್ರಿಂದ ಇಂತಹ ಮಹಿಳೆ ಜೊತೆಗೆ ಇರುವಂತಹ ಎಲ್ಲ ಸಂಬಂಧವನ್ನು ಕಡಿದು ಹಾಕೋದು ಉತ್ತಮ. ಅವಳೊಂದಿಗೆ ಯಾವಾಗಲೂ ಕೂಡ ದೂರವಾಗಿ ಇರಬೇಕು. ಏಕೆಂದರೆ ಸ್ನೇಹಿತರೆ, ಈ ಮಹಿಳೆ ನಿಮ್ಮ ಜೀವನಕ್ಕೆ ಎಲ್ಲ ರೀತಿಯ ತೊಂದರೆಯನ್ನು ತರ್ತಾಳೆ. ನಿಮ್ಮ ಜೀವನಕ್ಕೆ ಶಾಪವಾಗಿರ್ತಾಳೆ. ಒಟ್ಟಾರೆಯಾಗಿ ಮೇಷರಾಶಿಯವರೇ, ಈಗ ಬಹಳ ಅಪಾಯವಾಗಿರುವಂತಹ ಕಾಲವಾಗಿದೆ. ನಿಮಗೆ ತುಂಬಾ ತೊಂದರೆ ಬರುತ್ತದೆ. ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನ ತರ್ತಾಳೆ. ಒಟ್ಟಾರೆಯಾಗಿ ಮಾರ್ಚ್ ಯುಗಾದಿ ನಂತರ ಒಂದಾದ ಮೇಲೊಂದು ಸಮಸ್ಯೆ ಬರುವುದು ಖಂಡಿತವಾಗಿ ಖಚಿತವಾಗಿದೆ. ಈ ಸಮಯ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಅಪಘಾತಗಳು ಎದುರಾಗಬಹುದು. ಕೆಲವೊಮ್ಮೆ ಮನೆಯಲ್ಲಿ ಜಗಳಗಳು, ಕದನಗಳು ನಡೀಬಹುದು. ನಿಮಗೆ ನಷ್ಟಗಳನ್ನು ಉಂಟು ಮಾಡಬಹುದು. ಹಣಕಾಸಿನ ಕಷ್ಟಗಳು ಕೂಡ ಬರಬಹುದು. ನೀವು ಸಾಲದ ಸುಳಿಯಲ್ಲಿ ಮುಳುಗಬಹುದು. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಗಾಯವಾಗಬಹುದು. ಮತ್ತೆ ಮತ್ತೆ ಅಪಘಾತಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರೋದ್ರಿಂದ ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ನಿಮ್ಮ ಸುರಕ್ಷತೆಗಾಗಿ ಈ
ಮಹಿಳೆಯಿಂದ ಸದಾಕಾಲ ದೂರವಾಗಿರಬೇಕು. ಅವರು ಉತ್ತಮವಾದ ಸ್ನೇಹಿತರಾಗಿದ್ದರೂ ಸರಿ, ನಿಮ್ಮ ಅಕ್ಕಪಕ್ಕದವರಾಗಿದ್ದರೂ ಸರಿ, ನಿಮ್ಮ ಸಂಬಂಧಿಕರಾಗಿದ್ದರೂ ಸರಿನೇ, ಅವರಿಂದ ಸ್ವಲ್ಪ ಕಾಲದಲ್ಲಿ ಎಲ್ಲವನ್ನ ದೂರ ಮಾಡಿಕೊಂಡು ನೆಮ್ಮದಿಯಾದ ಜೀವನವನ್ನು ನಡೆಸಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ನಾವು ಹೇಳಿಕೊಡುವಂತಹ ವಿಶೇಷವಾದ ಪರಿಹಾರವನ್ನು ಅನುಸರಿಸಿ. ದುರಾದೃಷ್ಟವಂತರಾಗಿರುವಂತಹ ಈ ರಾಶಿ ಚಕ್ರದವರ ಮೇಲೆ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ಯಾವಾಗಲೂ ಬೀಳುತ್ತಲೇ ಇರುತ್ತದೆ. ಏಕೆಂದರೆ ಅದು ನೀವು ಅಂದುಕೊಳ್ಳುವಂತಹ ಮಾಡಿದಂತಹ ತಪ್ಪುಗಳಿಂದೆಲ್ಲ ಕೆಲವೊಂದು ಬಾರಿ ಗ್ರಹಗಳ ವಿಶೇಷವಾದ ನೇರ ಚಲನೆಯು ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಈಗ ಅಂತಹ ಒಬ್ಬ ಮಹಿಳೆ ನಿಮ್ಮ ಮೇಲೆ ಕಣ್ಣು ಹಾಕಿ ನಿಮ್ಮ ನಾಶವನ್ನು ಬಯಸ್ತಾ ಇರೋದ್ರಿಂದ, ಪದೇ ಪದೇ ನಿಮ್ಮ ಜೀವನದ ಮೇಲೆ ದೃಷ್ಟಿಯನ್ನು ಬಿಡ್ತಾ ಇರೋದ್ರಿಂದ, ನಕಾರಾತ್ಮಕವಾದ ಕೃತಂತ್ರವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನ ನರಕವಾಗ್ತಾ ಹೋಗುತ್ತೆ. ಹಲವಾರು ಬಾರಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ದೀರಾ. ಅದಕ್ಕೆಲ್ಲ ಕಾರಣ ಈ ಮಹಿಳೆಯೇ. ಒಟ್ಟಾರೆಯಾಗಿ ನಿಮ್ಮ ಬಳಿ ಹಣವಿದ್ದರೂ ಹೊಸ ವಸ್ತುಗಳನ್ನು ಖರೀದಿ ಮಾಡಿದ್ರೂ ಕೂಡ ಮನೆಯಲ್ಲಿ ಸಂತೋಷ ಸಿಗ್ತಾ ಇಲ್ಲ. ಈ ಮಹಿಳೆ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾಳೆ ಎನ್ನುವಂತಹ ಮಾಹಿತಿ ಇದರಲ್ಲಿದೆ. ಈ ಮಹಿಳೆ ಜೊತೆ ಎಚ್ಚರವಾಗಿರಬೇಕು. ಅವರ ಹೆಸರು ಮತ್ತು ಅವರ ವಿಳಾಸವನ್ನು ನಾನು ತಿಳಿಸಿಕೊಡ್ತೇನೆ. ಅವರು ನಿಮಗೆ ಜೀವನದಲ್ಲಿ ಬಹಳಷ್ಟು ಹತ್ತಿರವಾಗಿರುವಂತಹ ವ್ಯಕ್ತಿ. ಏಕೆಂದರೆ ಅವರು ನಿಮ್ಮನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು, ಆದರೆ ಈಗ ಅದನ್ನು ದ್ವೇಷವಾಗಿ ಪ್ರತಿರೂಪಿಸಿಕೊಂಡಿದ್ದಾರೆ. ನಿಮ್ಮ ನಾಶಕ್ಕಾಗಿ ಕಾಯ್ತಾ ಇದ್ದಾರೆ. ನಿಮ್ಮನ್ನು ನಾಶ ಮಾಡಲು ಬಹಳಷ್ಟು ಬಯಸ್ತಾ ಇದ್ದಾರೆ. ಖಂಡಿತವಾಗಿ ಅವಳು ನಿಮ್ಮ ಜೀವನಕ್ಕೆ ಏಕೆ ತೊಂದರೆಯನ್ನು ಕೊಡ್ತಿದ್ದಾಳೆ ಅಂದರೆ, ನಿಮ್ಮ ಮುಖಾಂತರ ಅವಳಿಗೆ ಸಿಗಬೇಕಾದ ಪ್ರೀತಿ ಸಿಕ್ಕಿಲ್ಲ. ನೀವು ಅಂದುಕೊಂಡಂತೆ ನೀವು ಅವ್ರ ಜೊತೆಗೆ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಅವರಿಗೆ ದ್ವೇಷವಾಗಿ ಕನ್ವರ್ಟ್ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನಕ್ಕೆ ಹಲವಾರು ಪಾಠವನ್ನು ಕಲಿಸಿತ್ತು, ಬಹಳ ವಿಷಯಗಳನ್ನು ನಿಮಗೆ ತಿಳಿಸಿತ್ತು. ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷಗಳು ಬಂದಿಲ್ಲ, ಆದರೆ ಹಲವಾರು ಬಾರಿ ದುಃಖಗಳು, ಕಷ್ಟಗಳು, ನಷ್ಟಗಳು ಬಂದಿದ್ದವು. ಆದರೆ ಸ್ನೇಹಿತರೆ, ಇನ್ನು ಮುಂದೆ ಹೋದ ವರ್ಷ ಹೋಗಿದ್ದಾಗಿದೆ. ಇದೀಗ ಮುಂಬರುವಂತಹ ವರ್ಷ ನಿಮಗಾಗಿ ಉತ್ತಮವಾಗಿರೋದನ್ನು ತರ್ತಾ ಇದೆ. ಬಹಳ ಮುಖ್ಯವಾಗಿ ಅದಕ್ಕಾಗಿ ನೀವು ಈ ಮಹಿಳೆಯಿಂದ ದೂರವಾಗಿರೋದು ಉತ್ತಮ, ಅತ್ಯಂತ ಅಗತ್ಯ. ಏಕೆಂದರೆ ಸ್ನೇಹಿತರೆ, ಶನಿಯ ಸಾಡೆ ಸಾತ್ ನಿಮಗೆ ವಿಶೇಷವಾಗಿ ತುಂಬ ಕಷ್ಟವನ್ನು ಕೊಟ್ಟಿತ್ತು, ತೊಂದರೆಯನ್ನು ಅನುಭವಿಸಿದ್ದೀರಾ, ಬಹಳಷ್ಟು ನೋವು ದುಃಖಗಳಿಂದ ಜೀವನವನ್ನು ಕಳೆದಿದ್ದೀರಾ. ಆದರೆ ಈಗ ಶನಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ನೀವು ಶನಿ ದೇವರಿಂದ ಪ್ರಸನ್ನವಾಗಿರುವಂತಹ ಅವಕಾಶವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಕಡಿಮೆಯಾಗುತ್ತೆ. ನಿಮಗೆ ಪ್ರತಿ ಬಾರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಭ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮಹಿಳೆ ನಿಮ್ಮ ಜೀವನಕ್ಕೆ ಕಣ್ಣು ಹಾಕ್ತಿದ್ದಾಳೆ. ನೀವು ಹಣ ಸಂಪತ್ತನ್ನು ಬರಮಾಡ್ಕೊಳ್ತೀರಾ, ಅವಕಾಶವನ್ನು ಪಡೆದುಕೊಳ್ತೀರಾ. ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದು. ಏಕೆಂದರೆ ಈಗ ನಿಮ್ಮ ಗುರುಗ್ರಹದ ಸ್ಥಾನ ಬದಲಾವಣೆಯಾಗಿದೆ. ಅತ್ಯುತ್ತಮವಾಗಿ ಬಲವಾದ ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನ ಅತ್ಯಂತ ಪ್ರಸನ್ನವಾಗಿರುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರು ತಮ್ಮವರು ಎಲ್ಲ ರೀತಿಯ ಬೆಳವಣಿಗೆಯನ್ನು ನೋಡಲು ಇಷ್ಟಪಡದೆ ಅಸೂಯೆ ಪಡುವಂತಹ ಜನರು ಇರ್ತಾರೆ. ಇದರ ಕಾರಣದಿಂದಾಗಿ ನೀವು ಹಿಂದೆ ಉಳಿಯುವಂತಹ ಸಾಧ್ಯತೆ ಇದೆ. ನಿಮ್ಮನ್ನ ಯಾವಾಗಲೂ ಕೂಡ ಹಿಂದಕ್ಕೆ ಎಳೆಯುವಂತಹ ಪ್ರಯತ್ನವನ್ನ ಪ್ರತಿದಿನ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ಅಂತಹ ಜನರುಗಳಿಂದ ದೂರವಾಗುವುದು ಅತ್ಯಂತ ಮುಖ್ಯ. ಈ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಾರೆ. ಕೆಲವೊಮ್ಮೆ ಪರಿಸ್ಥಿತಿ ಹೆಂಗಾಗುತ್ತದೆ ಅಂದರೆ, ನಿಮ್ಮ ಬಳಿ ಹಣವಿದ್ದರೂ ಕೂಡ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏನನ್ನೇ ಖರೀದಿ ಮಾಡಿದ್ರೂ ಕೂಡ ನಿಮಗೆ ದುಷ್ಟ ಕಣ್ಣುಗಳ ಶಕ್ತಿಯ ಕಾಟಗಳು ತೊಂದರೆಯನ್ನ ಕೊಡ್ತಾ ಹೋಗುತ್ತೆ. ಇಂತಹ ಜನರುಗಳು, ವ್ಯಕ್ತಿಗಳು ಅತ್ಯುತ್ತಮವಾದ ಅಸೂಯೆಯನ್ನು ಪಡ್ತಕ್ಕಂಥ ಮನುಷ್ಯರು ನಿಮ್ಮ ಜೀವನದ ಸಂಬಂಧಿಕರೇ ಆಗಿರ್ತಾರೆ. ಬಹಳಷ್ಟು ಕಷ್ಟವನ್ನ ನೀವು ಎದುರಿಸ್ತಾ ಹೋದ್ರೂ ಕೂಡ ಅವರು ಅದನ್ನು ನೋಡಿ ಸಂತೋಷವನ್ನ ಪಡ್ತಿರ್ತಾರೆ. ಏಕೆ? ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಪ್ರತಿದಿನ ಬರ್ತಾ ಇರ್ತಾಳೆ, ನಿಮ್ಮ ಸಂತೋಷವನ್ನ ನೋಡ್ತಾ ಇರ್ತಾಳೆ, ಪ್ರತಿದಿನ ಹಣದ ಕಷ್ಟವನ್ನ ನಿಮ್ಮ ಮುಂದೆ ಹೇಳ್ತಾಳೆ, ಕಣ್ಣೀರುಗಳನ್ನ ಸುರಿಸ್ತಾಳೆ, ನಿಮ್ಮ ಮನೆಯ ಪ್ರತಿ ವಿಚಾರವನ್ನ ಬೇರೆಯವರ ಜೊತೆ ಹಂಚಿಕೊಳ್ತಾಳೆ. ಅದು ಸ್ವಂತದಾಗಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಒಬ್ಬ ಮಹಿಳೆಯೇ ಆಗಿರಬಹುದು. ಪ್ರತಿದಿನ ಮನೆಯಲ್ಲಿ ಜಗಳ ಮಾಡೋದು, ಕದನ ಮಾಡೋದು, ಪ್ರತಿದಿನ ಹಣ ಹಣ ಅಂತ ನಿಮ್ಮನ್ನ ಒಂದು ವೇದನೆ ಕೊಡೋದು, ಇದೆಲ್ಲವನ್ನ ಮಾಡ್ತಾ ಇದ್ರೆ, ನಿಮ್ಮನ್ನು ನಂಬಿಸಿ ಮೋಸ ಮಾಡೋದು, ಇದೆಲ್ಲ ಕೂಡ ನಡೀತಾ ಇದ್ರೆ ಖಂಡಿತವಾಗಿ ಅಂತಹ ಮಹಿಳೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನೆಯಲ್ಲಿ ಕಣ್ಣೀರು ಕಷ್ಟಗಳನ್ನ ಹಾಕ್ತಾ ಇದ್ರೆ ಯಾವುದೇ ವ್ಯಕ್ತಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದ್ವೇಷದ ಒಂದು ಜ್ವಾಲೆಯನ್ನ ನೀವು ಗಮನಿಸೋಕೆ ಸಾಧ್ಯವಾಗಿರೋದಿಲ್ಲ. ಆ ಮಹಿಳೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೆ. ಪ್ರತಿದಿನ ನಿಮ್ಮ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ನಿಮ್ಮ ಯಶಸ್ಸನ್ನ ಕಂಡಾಗಲೆಲ್ಲ ಅವರು ಸಹಿಸೋದಿಲ್ಲ. ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡು ಅಕ್ಕಪಕ್ಕದವರ ಮುಂದೆ ಗಾಸಿಪ್ ಅನ್ನ ಮಾಡ್ತಾರೆ. ಅಂತಹ ಮಹಿಳೆಯ ಬಗ್ಗೆ ನೀವು ಖಂಡಿತವಾಗಿ ಎಚ್ಚರಿಕೆಯಿಂದ ಇರಬೇಕು. ನೀವು ಅವರನ್ನ ಬಹಳಷ್ಟು ಪ್ರೀತಿ ಮಾಡಿದ್ರು ಕೂಡ, ಅವರು ನಿಮ್ಮನ್ನ ಪ್ರೀತಿ ಮಾಡಿದ್ರು ಕೂಡ ಈಗ ಎಲ್ಲವೂ ದ್ವೇಷವಾಗಿ ಕನ್ವರ್ಟ್ ಆಗಿರುವಂತಹ ಸಂದರ್ಭವಾದ್ದರಿಂದ ಆ ಮಹಿಳೆಗೆ ನಿಮಗೆ ನೋವನ್ನ ಕೊಡೋದೇ ಮುಖ್ಯ ಉದ್ದೇಶವಾಗಿರುತ್ತೆ. ಅಂತಹ ಮಹಿಳೆ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯವನ್ನ ಬರಮಾಡ್ಕೊಳ್ಳೋದಕ್ಕೆ ವಿಳ್ಯದೆಲೆ ಹಾರವನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕಾಗುತ್ತೆ. ಪ್ರತಿ ಶನಿವಾರ ಎಳ್ಳು ಮತ್ತು ಎಳ್ಳೆಣ್ಣೆಯನ್ನ ದಾನ ಮಾಡಬೇಕಾಗುತ್ತೆ. ಶನಿ
ವಾಯುದೇವನ ಕೃಪೆ ನಿಮ್ಮ ಮೇಲಿದ್ರೆ ಖಂಡಿತವಾಗಿ ಎಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಗಳು ಮತ್ತು ಕೆಟ್ಟ ನಕಾರಾತ್ಮಕ ತೊಂದರೆಗಳು ದೂರವಾಗಿ ನಿಮ್ಮ ಮನೆಯ ಮೇಲೆ ಸಕಾರಾತ್ಮಕವಾದ ಅಂಶ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಹೃದಯ ಹೆಚ್ಚು ನೋವನ್ನು ಉಂಟು ಮಾಡ್ಕೊಳ್ಳೋದಕ್ಕೆ ಕಾರಣ ಅಂದರೆ ಎಲ್ಲರನ್ನ ಕೂಡ ಅತಿಯಾಗಿ ನಂಬೋದು. ಈಗ ನೀವು ಬುದ್ಧಿವಂತರಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಎಂಥದೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಬುದ್ಧಿಯಿಂದ ಯೋಚನೆ ಮಾಡಬೇಕು, ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹೃದಯದಿಂದ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡರೆ ಪ್ರತಿದಿನ ನೋವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಆದ್ದರಿಂದ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸೋದಕ್ಕೆ ಮರಿಬೇಡಿ. ಈ ಸಮಯ ಈ ರಾಶಿ ಚಕ್ರದವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.